ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮೊದಲ ದಿನವಾದ ಇಂದು ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ವಿದ್ಯಾರ್ಥಿಗಳು ಕನ್ನಡ ಪತ್ರಿಕೆ ಬರೆಯಲು ಅತ್ಯಂತ ಉತ್ಸುಕರಾಗಿ ಆಗಮಿಸಿದ್ರು. ಈ ಪರೀಕ್ಷೆ ಪೂರ್ವ ಸಿದ್ಧತೆಗಳ ಕುರಿತು ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, ನಮ್ಮ ತಾಲೂಕಿನಲ್ಲಿ 12 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 3,459 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ. ಅದರಲ್ಲಿ 1,622 ಗಂಡು ಮಕ್ಕಳು ಹಾಗೂ 1,832 ಹೆಣ್ಣು ಮಕ್ಕಳು ಹಾಜರಾಗ್ತಿದ್ದಾರೆ. ಮಕ್ಕಳು ಪರೀಕ್ಷೆಯನ್ನು ಸುಲಭವಾಗಿ ಬರೆಯಲಿ ಎನ್ನುವ ಉದ್ದೇಶದಿಂದ ಕೇಂದ್ರಗಳಲ್ಲಿ ಎಲ್ಲಾ ವ್ಯವಸ್ಥೆಗಳಲ್ಲಿ ಪೀಠೋಪಕರಣ, ಕುಡಿಯುವ ನೀರು, ಮಧ್ಯಾಹ್ನದ ಊಟ, ಸಿಸಿ ಕ್ಯಾಮೆರಾಗಳ ವ್ಯವಸ್ಥೆ ಮಾಡಿದ್ದೇವೆ ಎಂದರು. ಇದೇ ವೇಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮಾತನಾಡಿ ಪರೀಕ್ಷೆ ಬಗ್ಗೆ ನಡೆಸಿರುವಂತಹ ತಯಾರಿಯ ಬಗ್ಗೆ ಖುಷಿಯನ್ನ ಹಂಚಿಕೊಂಡ್ರು. ನನ್ನ ಹೆಸರು ಮೋನಿಕಾ ಸ್ಫೂರ್ತಿ. ನಾನು ಸೆಂಟ್ ಮೇರಿಸ್ ಪ್ರೌಢಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. SSLC ಎಕ್ಸಾಮ್ ಅಂದ ತಕ್ಷಣ ಎಲ್ಲರಿಗೂ ಭಯ ಇರೋ ರೀತಿಯೇ ನನಗೂ ಭಯ ಇತ್ತು. ಆದರೆ ಯಾವಾಗ ಒಂದ್ಸರಿ ಕ್ಲಾಸ್ ರೂಮ್ ಒಳಗಡೆ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಭಯ ಎಲ್ಲ ಇರಲಿಲ್ಲ. ನನಗೆ ಆದಿಚುಂಚನಗಿರಿ ಸೆಂಟರ್ ಬಿದ್ದಿತ್ತು. ಅಲ್ಲಿ ಕೂಡ ರಿಜಿಸ್ಟರ್ ನಂಬರ್ ಎಲ್ಲ ಹಾಕಿ ಒಳ್ಳೆ ರೀತಿ ನಮಗೆ ಕುತ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದರು. ಎಲ್ಲ ತಂದೆ ತಾಯಿಗಳ ಶ್ರಮ ಮತ್ತು ಗುರುಗಳ ಶ್ರಮದ ಪ್ರತಿಫಲನೇ ನಾವು ಒಳ್ಳೆ ರೀತಿ ಎಕ್ಸಾಮ್ ಬರೆಯೋದಕ್ಕಾಯಿತು. ಸರ್, ನಮ್ಮಲ್ಲಿ 23-24 ಸಾಲಿನ SLC ಪರೀಕ್ಷಾ ಕೇಂದ್ರಗಳು 12 ಇದೆ, ಎಚ್ಡಿಕೋಟೆ ಮತ್ತು ಸರಗೂರು. ಅದರಲ್ಲಿ 3,459 ಮಕ್ಕಳು ಈ ಒಂದು ಪರೀಕ್ಷೆಯಲ್ಲಿ ಹಾಜರಾಗ್ತಿದ್ದಾರೆ. ಅದರಲ್ಲಿ 1,622 ಗಂಡು ಮಕ್ಕಳು, 1,837 ಹೆಣ್ಮಕ್ಳು ಇದ್ದಾರೆ. ಇವರಿಗೆಲ್ಲ ವ್ಯವಸ್ಥೆ, ಫರ್ನಿಚರ್ ವ್ಯವಸ್ಥೆ, ರೂಮ್ ವ್ಯವಸ್ಥೆ ಮತ್ತು ಶೌಚಾಲಯ, ಕುಡಿಯೋ ನೀರು, ಬಿಸಿ ಊಟದ ವ್ಯವಸ್ಥೆ ಎಲ್ಲನೂ ಮಾಡಿದ್ದೀವಿ. ಮತ್ತು ಎಲ್ಲ ಕೇಂದ್ರಗಳಲ್ಲೂ CC ಕ್ಯಾಮ್ರಾಗಳು, ಕಾರಿಡಾರು ಮತ್ತು ಆಫೀಸಲ್ಲಿ, ಹಾಗೆ ಎಲ್ಲ ಸಾಧ್ಯವಾದಷ್ಟು ರೂಮ್ಗಳಲ್ಲೂ ವ್ಯವಸ್ಥೆ ನಡೀತಾ ಇದೆ ಸರ್. ಪರೀಕ್ಷಾ ಭಯ ನಿವಾರಣಾ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಮತ್ತು ಸ್ಪೆಷಲ್ ಕ್ಲಾಸು, ಗುಂಪು ಅಧ್ಯಯನ, ಕ್ವಿಜ್ಗಳು ಮತ್ತು ಮುಖ್ಯ ಶಿಕ್ಷಕರಿಗೆ ಕಾರ್ಯಾಗಾರಗಳು, ಶಿಕ್ಷಕರ ಕಾರ್ಯಾಗಾರಗಳು, ಮಕ್ಕಳ ಭಯ ನಿವಾರಣಾ ಕಾರ್ಯಕ್ರಮಗಳು, ರೇಡಿಯೋ ಸಂಭಾಷಣೆ, ಈ ಎಲ್ಲ ಮೂಲಕ ಮಕ್ಕಳಿಗೆ SLC ಪರೀಕ್ಷೆಯನ್ನು ಅತ್ಯಂತ ಉತ್ತಮವಾಗಿ ಹೇಗೆ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ಸರ್.